ನಮಸ್ತೆ ಎಲ್ಲ ಧ್ಯಾನ ಮಿತ್ರರಿಗೆ ದೇವರಾಜು ಮಾಡುವ ನಮಸ್ಕಾರಗಳು. ನಾವು ಈಗಾಗಲೇ ಧ್ಯಾನವೆಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಶ್ವಾಸದ ಮೇಲೆ ಗಮನ ಅಂತ. ಆದರೆ ತುಂಬ ಜನಕ್ಕೆ ನನಗೆ ಧ್ಯಾನ ಕುದುರಲ್ಲ, ಧ್ಯಾನ ಮಾಡೋದು ಕಷ್ಟ ಅಂತ ಅಂತಾರೆ. ಈ ಧ್ಯಾನ ಏನಕ್ಕೆ ಕುದುರಲ್ಲ, ಈ ಧ್ಯಾನ ಮಾಡೋದು ಏಕೆ ಕಷ್ಟವಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸೋಣ ಇವತ್ತು. ಇವಾಗ ಹೊಸ್ದಾಗಿ ಬಂದಿರೋರಿಗೆ ಧ್ಯಾನದಲ್ಲಿ ಕೂತ್ಕೊಂಡು ಕಣ್ಣು ಮುಚ್ಕೊಂಡಿದ ತಕ್ಷಣ ಅವರಿಗೆ ವಿಪರೀತವಾದ ಒಂದು ಆಲೋಚನೆಗಳು ಬರ್ತಾ ಇರ್ತವೆ. ಅವರಿಗೆ ಏನು ಇಷ್ಟು ಅಥವಾ ಕಣ್ಣು ಮುಚ್ಚಿದ ತಕ್ಷಣ ಇಷ್ಟೊಂದು ಯೋಚನೆಗಳು ಬರ್ತಾವಲ್ಲ ಅಂತ ಅವರಿಗೆ ಯೋಚನೆ ಆಗುತ್ತೆ. ನಮಗೆ ಧ್ಯಾನ ಮಾಡೋಕ್ಕೆ ಆಗಲ್ಲ ಅಂತ ಒಂದು ನಿರ್ಣಯಕ್ಕೆ ಬಂದುಬಿಡ್ತಾರೆ. ಎಸ್, ದಿಸ್ ಇಸ್ ಟ್ರೂ. ಯಾಕೆಂದರೆ ನಾವು ಎಷ್ಟೋ ವರ್ಷಗಳಿಂದ ನೆಗೆಟಿವ್ ಥಾಟ್ಸು, ಕೆಲಸಕ್ಕೆ ಬರೆದಂಗಿರೋ ಒಂದು ಆಲೋಚನೆಗಳು ಮತ್ತು ಬೇಕಿಲ್ಲದೆ ಜಾಸ್ತಿ ಇರ್ತವೆ. ಈ ಥರ ಯೋಚನೆ ಮಾಡಿ 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 ನಮ್ಮ ತಲೆ ತುಂಬ ಬರೀ ಆಲೋಚನೆಗಳೇ ತುಂಬಿರ್ತವೆ. ಅದಕ್ಕೆ ನಾವು ರೆಸ್ಟ್ ಕೊಡಲ್ಲ. ಬಟ್ ಈ ರೆಸ್ಟ್ ಕೊಡಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಟೆಕ್ನಿಕ್ಕು, ಅದೇ ಒಂದು ಮೆಡಿಟೇಷನಲ್ಲಿ ಶ್ವಾಸದ ಮೇಲೆ ನಮ್ಮ ಗಮನ ಯಾವಾಗ ಇರಿಸ್ತೀವೋ ಆವಾಗ ನಮ್ಮ ಮೈಂಡಿಗೆ ರೆಸ್ಟ್ ಸಿಗುತ್ತೆ. ಓಕೆ, ಅದಕ್ಕೆ ಈ ಧ್ಯಾನವನ್ನು ಮಾಡಬೇಕಾದ್ರೆ ನಾವು ಕಣ್ಣು ಮುಚ್ಕೊಂಡು ಈ ಕೈನಲ್ಲಿ ಕೈ ಹಿಂಗೆ ಕಲಿಸ್ಬಿಟ್ಟು ಮತ್ತು ಎರಡು ನಮ್ಮ ಈ ಪಾದಗಳನ್ನು ಒಂದರ ಮೇಲೆ ಒಂದು ಈ ಥರ ಜೋಡಿಸ್ಬಿಟ್ಟು ಕಣ್ಣು ಮುಚ್ಕೊಂಡು ಧ್ಯಾನವನ್ನು ಮಾಡಬೇಕು. ಉಸಿರಾಟವನ್ನು ಗಮನಿಸ್ತಾ ಧ್ಯಾನವನ್ನು ಮಾಡಬೇಕು. ಓಕೆ, ಈ ಪದ್ಧತಿಯಲ್ಲಿ ನಾವು ಕಣ್ಣು ಮುಚ್ಕೊಂಡ ತಕ್ಷಣ ಹೊಸಬರಿಗೆ ಎಷ್ಟೋ ಯೋಚನೆ ಬರ್ತಾನೇ ಇರ್ತೇವೆ. ಯೋಚನೆ ಬರ್ತೀವಿ, ಹೆಂಗಪ್ಪ ಏನಿಲ್ಲ. ದಿಸ್ ಇಸ್ ವೆರಿ ಸಿಂಪಲ್. ಮೆಡಿಟೇಷನ್ ಈಸ್ ವೆರಿ ಸಿಂಪಲ್. ಡೋಂಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ಓಕೆ, ಇವಾಗ ಏನಾಗುತ್ತೆ, ಯೋಚನೆಗೆ ಬರ್ತವೆ. ಯೋಚನೆಗೆ ಬಂದಾಗ ಏನು ಮಾಡಬೇಕಂದ್ರೆ ನೀವೀಗೇನು ನಿಮ್ಮ ಶ್ವಾಸನ ಗಮನಿಸಬೇಕು. ಗಮನಿಸ್ತಾ ಇದ್ದರೆ ಅವಾಗೇನಾಗುತ್ತೆ, ಅನ್ವಾಂಟೆಡ್ ಥಾಟ್ಸ್, ಬೇಕಿಲ್ದಿರುವಂತಹ ಯೋಚನೆಗಳ ಸಂಖ್ಯೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ನಿಮಗೆ ಎಷ್ಟು ಯೋಚನೆಗಳು ಕಮ್ಮಿ ಆಗ್ತಾವೋ ಅಷ್ಟು ನಿಮಗೆ ಪ್ರಶಾಂತತೆ ಸಿಗುತ್ತೆ. ಓಕೆ, ಆವಾಗೇನಾಗುತ್ತೆ, ನಿಮಗೆ ಈ ವಿಶ್ವಮಯ ಪ್ರಾಣಶಕ್ತಿ ಅಂತ ಪ್ರಕೃತಿ ಮಾತೆಯಿಂದ ವಿಶ್ವಮಯ ಪ್ರಾಣಶಕ್ತಿ ನಿಮಗೆ ಬೇಕಾದಷ್ಟು ಬರುತ್ತೆ. ನಮ್ಮ ಶರೀರದಾಗೆ ಪ್ರತಿಯೊಂದು ಅಣುವಿಗೂ ಪ್ರತಿಯೊಂದು ಸೆಲ್ಗೂ ಆ ವಿಶ್ವಮಯ ಪ್ರಾಣಶಕ್ತಿ ಹೋಗಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಂದು ಅಲರ್ಟಾಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ, ಹೆಂಗಾಗಿರ್ತೀನಿ ಯಾವಾಗ. ಓಕೆ, ಇದೆಲ್ಲ ಇಷ್ಟೊಂದು ಲಾಭಗಳಿರ್ತವೆ. ಆದರೆ ನಾವೇನು ಮಾಡ್ತೇವೆ, ಫಸ್ಟ್ ಕೂತ್ಕೊಂಡ ತಕ್ಷಣ ಅಯ್ಯೋ ನನಗೆ ಧ್ಯಾನನೇ ನಮಗೆ ಸರಿಯಾಗಿ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಏನೂ ಇಲ್ಲ, ಧ್ಯಾನ ಚೆನ್ನಾಗಿ ಮಾಡ್ಬೋದು. ಅಂದರೆ ನೀವು ಒಂದಿನ ಕೂತ್ಕೊಂಡಿದ ತಕ್ಷಣ ನಿಮಗೆ ಅಂತಲ್ಲ, ಪ್ರತಿಯೊಬ್ಬರು ಕೂಡ ಎಷ್ಟು ಯೋಚನೆ ಬರ್ತವೆ. ಬಟ್ ಅದ್ರ ಬಗ್ಗೆ ಆ ಯೋಚನೆ ಹಿಂದೆ ಹೋಗಬೇಡಿ. ಆ ಯೋಚನೆ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಯೋಚನೆ ಮಾಡಬೇಕಾದ್ದು, ನೀವು ಕಾನ್ಸಂಟ್ರೇಟ್ ಮಾಡಬೇಕಾದ್ದು ನಿಮ್ಮ ಶ್ವಾಸದ ಬಗ್ಗೆ, ನಿಮ್ಮ ಸಹಜವಾದ ಶ್ವಾಸದ ಬಗ್ಗೆ ಗಮನ ಇರಿಸಿ. ಸುಮ್ಮನೆ ಗಮನ ಇರಿಸೋದಷ್ಟೇ. ನಿಜ, ನೀವೇ ಮಾಮೂಲಿಗೆ ಯಾವಾಗಾದರೆ ಯಾವ ಥರವಾದರೆ ಉಸಿರಾಡ್ತಿರೋ ಆ ನಿಮ್ಮ ಉಸಿರಾಟದ ಮೇಲೆ ಗಮನ ಹರಿಸಿ. ಇನ್ನೇನು ಮಾಡೋಂಗಿಲ್ಲ. ಓಕೆ, ಇವಾಗ ಯೋಚನೆ ಮಾಡ್ತಾಯಿದ್ದೆ, ನಿಮಗೆ ಆವಾಗ ಉಸಿರಾಟ ಮೇಲೆ ಗಮನ ಹರಿಸಿ. ಅವಾಗ ಹಿಂಗೆ ಮಾಡ್ತಾಯಿದ್ರೆ ಮತ್ತೆ ಇನ್ನೊಂದು ಯೋಚನೆ ಬರ್ತದೆ, ನಿಮ್ಮ ಐಡಿಯಾ ಎಲ್ಲೋ ಹೋಗುತ್ತೆ. ಅವಾಗ ಮತ್ತೆ ಹಿಂದಕ್ಕೆ ಬನ್ನಿ ಮತ್ತು ನಿಮ್ಮ ಉಸಿರಾಟದ ಮೇಲೆ ಗಮನ ಕೊಡಿ. ಈ ರೀತಿ ಮಾಡ್ತಾಯಿದ್ರೆ ನಿಮಗೆ ಕಾನ್ಸಂಟ್ರೇಟ್ ಡೆಫಿನೆಟ್ ಬರುತ್ತೆ. ನಿಮಗೆ ಮನಸ್ಸು ಪ್ರಶಾಂತತೆ ಆಗುತ್ತೆ. ಅಂದರೆ ನೀವು ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಅಯ್ಯೋ ನಾನು ಕೂತ್ಕೊಂಡ್ರೆ ನನಗೆ ಧ್ಯಾನನೇ ಬರಲ್ಲ, ನಿಂಗೆ ಧ್ಯಾನನೇ ಬರಲ್ಲ ಅಂತ ನೀವೇ ತೀರ್ಮಾನ ಮಾಡ್ಕೊತಾ ಇದ್ರೆ ಯು ಆರ್ ಗಿವಿಂಗ್ ಇನ್ಸ್ಟ್ರಕ್ಷನ್ ಟು ಯುವರ್ ಮೈಂಡ್. ಸೊ ಮೆಡಿಟೇಷನ್ ನಮ್ಮ ಡಿಫಿಕಲ್ಟು, ನಂಗೆ ಮಾಡೋಕ್ಕಾಗಲ್ಲ, ಕೂತ್ಕೊಂಡಿದ ತಕ್ಷಣ ನನಗೆ ಯೋಚನೆಗಳು ಬರ್ತವೆ ಅಂತ. ಸೊ ಯುವರ್ ಸೆಲ್ಫ್ ಈಸ್ ಗಿವಿಂಗ್ ಎ ನೆಗೆಟಿವ್ ಥಾಟ್ ಟು ಯುವರ್ ಮೈಂಡ್. ಸೊ ಡೋಂಟ್ ಡೂ ದಟ್. ಸೊ ಅದು ಇನ್ಸ್ಟೆಂಟ್ ಯು ಕ್ಯಾನ್ ಥಿಂಕ್ ಲೈಕ್ ದಿಸ್. ಓಕೆ, ಮೆಡಿಟೇಷನ್ ಅಂದರೆ ತುಂಬ ಈಸಿ. ನಾನು ಮೆಡಿಟೇಷನ್ ತುಂಬ ಹೊತ್ತು ಮಾಡ್ತೀನಿ. ನಾನು ಮೆಡಿಟೇಷನ್ ಎಂಜಾಯ್ ಮಾಡ್ತೀನಿ, ಎಷ್ಟೊತ್ತಾದ್ರೂ ಮಾಡ್ತೀನಿ. ಬೇಕಾ 3 hours 4 hours ಕಂಟಿನ್ಯೂಸ್ ಆಗಿ ಕೂತ್ಕೊಂತೀನಿ ಅಂತ ನೀವು ಪಾಸಿಟಿವ್ ಯೋಚನೆ ಮಾಡು. ಪಾಸಿಟಿವ್ ಯೋಚನೆ ಮಾಡಿದ್ರೆ ಅವಾಗ ನಿಮ್ಮ ಮೈಂಡ್ ಹಂಗೆ ಇದಾಗುತ್ತೆ. ಸೊ ಒಂದಿನ ನೀವು ಚೆನ್ನಾಗಿ ಮಾಡ್ತೀರಾ, ಇನ್ನೊಂದಿನ ಚೆನ್ನಾಗಿ ಮಾಡಿದ್ರೆ ಹೆಂಗಿರ್ಬೋದು, ನೋ ಪ್ರಾಬ್ಲಮ್. ಒನ್ ಡೇ ಚೆನ್ನಾಗಿರುತ್ತೆ, ಇನ್ನೊಂದಿನ ಚೆನ್ನಾಗಿ ಮಾಡಲ್ಲ, ಇನ್ನೊಂದು ಚೆನ್ನಾಗಿ ಮಾಡ್ತಾರೆ. ಅಂದರೆ ನಿನ್ನೆ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಸೊ ನೀವೇನಪ್ಪ ಮೆಡಿಟೇಷನಲ್ಲಿ ಫಸ್ಟ್ ನೀವು ಕೂತ್ಕೊಳ್ಳೋದು ಕಲ್ತ್ಕೋಬೇಕು. ಮಿನಿಮಮ್ ನೀವು ಈ ಮೆಡಿಟೇಷನ್ ಬಂದ ಮೇಲಕ್ಕೆ ಮಿನಿಮಮ್ ಯು ಹ್ಯಾವ್ ಟು ಪ್ರಾಕ್ಟೀಸ್ 41 days ಕಂಟಿನ್ಯೂಸ್ಲಿ, ಅಟ್ಲೀಸ್ಟ್ ಮಿನಿಮಮ್ 2 hours ಆಫ್ ಎ ಡೇ. ಅಂದರೆ 41 ದಿವಸ ನೀವು ಪ್ರತಿ ದಿವಸ 2 ಗಂಟೆ ಸಮಯ ಪ್ರಾಕ್ಟೀಸ್ ಮಾಡಬೇಕು. ಅಂದರೆ 2 ಗಂಟೆ ಅಂದರೆ ಒಂದೇ ಸರಿ 2 ಗಂಟೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದಲ್ಲ.
ಫಸ್ಟ್ ನಿಮಗೆ ಕುದುರೆ ಅರ್ಧ ಗಂಟೆ ಬೆಳಗ್ಗೆ, ಅರ್ಧ ಗಂಟೆ ಮಧ್ಯಾಹ್ನ, ಅರ್ಧ ಗಂಟೆ ಸಾಯಂಕಾಲ, ಅರ್ಧ ಗಂಟೆ ರಾತ್ರಿ ಇವಿದೆ. ಈ ರೀತಿಯಲ್ಲಿ ನೀವು ಡಿವೈಡ್ ಮಾಡ್ಬೋದು. ಒಂದೇ ಸಲ 2 ಅವರ್ಸ್ ಹೆಂಗಪ್ಪ ಅಂತ ಬೈಬಿಡಬೇಡಿ. ನಿಮಗೆ ಅಭ್ಯಾಸ ಆಗುವವರೆಗೂ ನಿಮಗೆ ಆ ಮೆಡಿಟೇಷನ್ ಎಂಜಾಯ್ ಮಾಡ್ತಾ ನೀವು ಅಟ್ ಎ ಟೈಮ್ 1 ಅವರ್ ಕೂತ್ಕೊಂತಾರೆ, ಆಫ್ಟರ್ ಸಮ್ ಟೈಮ್ ಅಟ್ ಎ ಟೈಮ್ 2 ಅವರ್ಸ್ ಕೂತ್ಕೊಂತಾರೆ. ಮಿನಿಮಮ್ 2 ಅವರ್ಸ್ ಮಾಡಲೇಬೇಕು. ಏಕೆಂದರೆ ನಿಮ್ಮ ಮೈಂಡು ಅನ್ರೂಲಿ ಹಾರ್ಸ್ ಅಂತಾರೆ ಇದನ್ನ. ಅಂದರೆ ನಮ್ಮ ಈ ಕುದುರೆ ಥರ ಎಲ್ಲೆಲ್ಲೋ ಹೋಗ್ತಾ ಇದ್ವಿ, ಏನೇನು ಯೋಚನೆ ಮಾಡ್ತಾಯಿಲ್ವ ಅದನ್ನ ನಿಮ್ಮ ತಂದು ಒಂದು ಕಡೆ ಕೂಡಿಸಿ ಆಲೋಚನೆ ನಿಮ್ಮ ಶ್ವಾಸದ ಮೇಲೆ ಗಮನ ಹರಿಸಬೇಕು ಅಂದರೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಬಟ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸೊ ಸಾಧನಮನ ಫಲಲು ಸಮಕೂರು ಧರಲೋನ ಅಂತ ಈ ನಮ್ಮ ವೇಮನ ಪೊಯೆಟ್ ತೆಲುಗಿನಲ್ಲಿ ಹೇಳ್ತಾರೆ. ಅಂದರೆ ಸಾಧನೆ ಮಾಡ್ತಾ ಇರಬೇಕು. ಸಾಧನೆ ನಿಮ್ಮ ಸಾಧನೆ ಇವತ್ತು ಮಾಡ್ತೀರಾ, ನಾಳೆ ಮಾಡ್ತೀರಾ, ನಾನು ಎವ್ರಿಡೇ ನೀವು ಇಂಪ್ರೂವ್ ಆಗ್ತಾಯಿರ್ತಾರೆ. ಅದು ಎವ್ರಿಡೇ ನೀವು ಧ್ಯಾನ ಮಾಡ್ತಾಯಿದ್ರೆ ನಿಮ್ಮ ಧ್ಯಾನ ಸ್ಥಿತಿ ಡೆಫಿನೆಟಾಗಿ ಜಾಸ್ತಿ ಆಗುತ್ತೆ. ಅವಾಗ ನೀವು ಎಂಜಾಯ್ ಮಾಡ್ತೀರ. ಸೊ ಇವಾಗ ನೀವು ಧ್ಯಾನ ಮಾಡ್ತಾಯಿರ್ತಾರೆ, ಇವತ್ತು 100 ಯೋಚನೆಗಳಿರ್ತವೆ, ನಾಳೆ ದಿನ 80ಗೆ ಬರುತ್ತೆ, ನಾಳೆ ದಿನ 50ಗೆ ಬರುತ್ತೆ. ಅಂದರೆ ನೀವು ಅವಾಗ ಆ ಪ್ರಸಾದ ಸಿಗುತ್ತೆ. ನೀವು ವಿಶ್ವಮಯ ಪ್ರಾಣಶಕ್ತಿ ಕೂಡ ಇವತ್ತು 50% ನೀವು ಚೆನ್ನಾಗಿರುತ್ತೆ, 50% ನಿಮಗೆ ಎನರ್ಜಿ ಬರುತ್ತೆ. 60% ಚೆನ್ನಾಗಿ ಮಾಡಿದ್ರೆ 60% ಇರ್ತದೆ. ಅವಾಗ ಮಾಡ್ತಾ 41 ಡೇಸು, ಇನ್ನೊಂದು 41 ಡೇಸ್ ಮಾಡೋಷ್ಟು ನಿಮ್ಮ ಮೈಂಡು ಫ್ರೀ ಆಯಿತು ಅಂದರೆ 100% ಅದು 100% ವಿಶ್ವಮಯ ಪ್ರಾಣಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತೆ. ನೀವು ಅವಾಗ ಯಾವಾಗ ನೀವು ತುಂಬ ಶಕ್ತಿವಂತರಾಗಿರ್ತಾರೆ, ತುಂಬ ಅಲರ್ಟ್ ಆಗಿರ್ತಾರೆ. ಇದು ಅದೇ ನೀವು ಪಾಸಿಟಿವ್ಗೆ ಓಪನ್. ಯು ಶುಡ್ ಆಲ್ವೇಸ್ ಗಿವ್ ಪಾಸಿಟಿವ್ ಅಫರ್ಮೇಷನ್ಸ್. ಎಸ್ ನಾನು ಧ್ಯಾನ ಮಾಡ್ತೀನಿ, ಎಸ್ ನಾನು 2 ಅವರ್ಸ್ ಧ್ಯಾನ ಆರಾಮಾಗಿ ಲೀಲಾಜಾಲವಾಗಿ ಮಾಡ್ತೀನಿ, ನನಗೆ ಧ್ಯಾನ ಅಂದರೆ ತುಂಬ ಇಷ್ಟ, ನಾನು ಧ್ಯಾನನ ಬಿಡಲ್ಲ, ಪ್ರತಿ ದಿವಸ ಒಂದಿನ ಮಿಸ್ ಮಾಡಿದ್ರೆ ಹಂಗೆ ಮಾಡ್ತೀನಿ ಅಂತ ಮಾಡ್ಬೋದು. ಆದರೆ ಅದು ಪಾಸಿಟಿವ್. ಇನ್ನೊಂದು, ಈಗ ಪಾಸಿಟಿವ್ ಕೂತ್ಕೊಂಡ ತಕ್ಷಣ ಒಬ್ಬರಿಗತ್ತಾ ನನಗೆ ಅಯ್ಯೋ ನಾನು 1 ವಾರದಿಂದ 1 ತಿಂಗಳಿಂದ ಮಾಡ್ತಾಯಿದ್ದೆ, ನಂಗೆ ರಿಸಲ್ಟ್ ಏನೂ ಬರಲ್ಲ. ಡೋಂಟ್ ಥಿಂಕ್ ಅಬೌಟ್ ಯುವರ್ ರಿಸಲ್ಟ್ಸ್. ಇಫ್ ಯು ಥಿಂಕ್ ಅಬೌಟ್ ರಿಸಲ್ಟ್ಸ್ ಯು ವಿಲ್ ಬಿ ಆಲ್ವೇಸ್ ಇನ್ ಎ ಹರಿ ಒಳಗೆ ಇರಬಾರ್ದು. ನೀವು ಯಾವಾಗೂ ಅರ್ಜೆಂಟಾಗಿ ರಿಸಲ್ಟ್ ಬೇಕು, ನಂಗೆ ಅರ್ಜೆಂಟಾಗಿ ಪ್ರಸಾದ ಬೇಕು, ನಂಗೆ ಅರ್ಜೆಂಟ್ ಶಕ್ತಿ ಬೇಕು, ಅರ್ಜೆಂಟ್ ನಮ್ಮ ಕಾಯಿಲೆಗಳೆಲ್ಲ ಮೇಲಾಗಬೇಕು ಅಂದ್ರೆ ಆಗಲ್ಲ. ಯು ಶುಡ್ ಗಿವ್ ಸಮ್ ಟೈಮ್ ಟು ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್ ನೀವು ಒಂದು ಅನ್ನ ಮಾಡೋಕ್ಕೆ ಇಟ್ಕೊಂತಲ್ಲ ಮನೆಗೆ, ಈ ಕುಕ್ಕರ್ ಮೇಲೆ ಇಟ್ಟಿದ ತಕ್ಷಣ ಅನ್ನ ಆಗಲ್ಲ. ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್, ಒಂದು 10 ನಿಮಿಷ 15 ನಿಮಿಷ ಆಗಬೇಕು. ಅದೇ ಥರ ಒಂದು ಬೀಜ ಹಾಕಿ ಒಂದು ಮರ ಆಗಬೇಕು ಅಂದರೆ ಇಮ್ಮಿಡಿಯೇಟಾಗಿ 1 ವಾರ, ಒಂದು 10 ದಿವಸ, ಒಂದು ತಿಂಗಳಿಗೆಲ್ಲ ಮರ ಆಗಲ್ಲ. ಸೊ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸೊ ಅದೇ ಥರ ಮೆಡಿಟೇಷನ್ ನಿಮ್ಗೆ ಕುದುರಬೇಕು ಅಂತ ಹೇಳಿದ್ರೆ, ಯಾಕಂದರೆ ನಿಮಗೆ ಮೆಡಿಟೇಷನ್ ಅಂಬೋದೇ ಗೊತ್ತಿಲ್ಲ. ಮೆಡಿಟೇಷನ್ ಇವತ್ತು ಪ್ರಾಕ್ಟೀಸ್ ಕೂತ್ಕೊಂಡ್ರೆ ಧ್ಯಾನ ಮಾಡ್ತಿದ್ರೆ 1 ವಾರ 10 ದಿವಸ ಆಗಿದ ತಕ್ಷಣ ಅಯ್ಯೋ ನಂಗೆ ಇನ್ನೇನು ಬಂದಿಲ್ಲ ಅಂತ ಡಿಸಪಾಯಿಂಟ್ ಆಗಬೇಡಿ. ಇಟ್ ವಿಲ್ ಕಮ್, ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಸಾಧನೆ ಮಾಡಿದ್ರೆ ಡೆಫಿನೆಟಾಗಿ ಬರುತ್ತೆ. ಅದಕ್ಕೆ ರಿಸಲ್ಟ್ ಮೇಲೆ ನೀವು ಯಾವಾಗಲೇ ಅವನ ಏನೋ ಪಕ್ಕದವನಿಗಿಂತ ಚೆನ್ನಾಗಿ ಬಂದಿದೆ ರಿಸಲ್ಟು, ಅವನು ಬೇಗ ಬಂದಿದೆ, ನನಗಿನ್ನ ಏನೋ ಅನುಭವಗಳು ಬರ್ತಾ ಇಲ್ಲ, ನನಗೆ ಕಾಯಿಲೆಗಳಿಗೆ ಮೇಲಾಗ್ತದೆ, ಅದ್ರ ಬಗ್ಗೆ ನೀವು ಕಂಪೇರೇ ಮಾಡ್ಕೋಬೇಡಿ. ಬಿಕಾಸ್ ನೀವು ಪಕ್ಕದವನಿಗೆ ಅವನು ಬೇಕಾದ್ರೆ ಪೂರ್ವಜನ್ಮದಲ್ಲಿ ಅವನ ಧ್ಯಾನದಲ್ಲಿ ಶುರು ಮಾಡ್ಕೊಂಡಿರ್ಬೋದು. ಇವಾಗ ಧ್ಯಾನ ಬೇಗ ಬಂದೈತೆ ಅಂದರೆ ಅವನಿಗೆ ಪೂರ್ವಜನ್ಮದಲ್ಲಿ ಅವನು ಧ್ಯಾನ ಮಾಡಿರ್ತಾನೆ, ಅದು ಬೇಗ ಬಂದಿದೆ. ನೀವೇನು ಮಾಡಿಲ್ಲ ಅಂದರೆ ನೀವು ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಡೋಂಟ್ ವರಿ, ನಿಮಗೆ ಬಂದೇ ಬರುತ್ತೆ. ನೀವು ಮಾಡಬೇಕು, ಆ ಸಾಧನೆ ಇರಬೇಕು, ಆ ಕಂಟಿನ್ಯೂಟಿ ಇರಬೇಕು, ಅದು ಡಿಸ್ಕಂಟಿನ್ಯೂ ಮಾಡಬಾರ್ದು. ಓಕೆ, ಇದು ಮತ್ತು ಇನ್ನೊಂದೇನೆಂದರೆ ಧ್ಯಾನವನ್ನು ಮಾಡಬೇಕು. ಮತ್ತಿನ್ನೊಂದೇನಂತ ಒಬ್ಬೊಬ್ಬರೇ ಅಂತಾರಂದರೆ ಈ ಧ್ಯಾನ ನಾನು ಪಿರಮಿಡ್ನಲ್ಲಿ ಕೂತ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಪ್ರಕೃತಿಯಲ್ಲಿ ಹೋಗಿ ಕೂತ್ಕೊಂಡ್ರೆ ಚೆನ್ನಾಗಿ ಮಾಡುತ್ತೆ, ಮತ್ತು ನಾನು ಬೇರೆ ಒಂದು ಆಶ್ರಮದಲ್ಲಿ ಹೋಗಿ ಕೂತ್ಕೊಂಡು ಧ್ಯಾನ ಮಾಡೋದು ಚೆನ್ನಾಗಿರುತ್ತೆ ಅಂತ. ಎಸ್, ವಾಟ್ ಯು ಸೆಡ್ ಇಸ್ ಕರೆಕ್ಟ್. ಬಟ್ ನೀವು ಪಿರಮಿಡ್ನಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಎವ್ರಿಡೇ ನೀವು ಪಿರಮಿಡ್ಗೆ ಹೋಗೋಕ್ಕಾಗಲ್ಲ, ಹೌದಾ? ಸೊ ಅದಕ್ಕೆ ನೀವು ಡೋಂಟ್ ಗಿವ್ ಇವೆಲ್ಲ ಏನು ಗೊತ್ತಾ, ನಿನ್ನಷ್ಟು ನೀವು ಮಾಡ್ಕೊಂಡಿರೋ ಒಂದು ಕ್ರಿಯೇಟ್ ಮಾಡ್ಕೊಂಡಿರೋ ಒಂದು ಅಭ್ಯಾಸಗಳಷ್ಟೇ. ಓಕೆ, ನೀವು ಎಲ್ಲಿ ಕೂತ್ಕೊಂಡು ಮಾಡಿ, ನಾನು ಎಲ್ಲಿ ಕೂತ್ಕೊಂಡಾದ್ರೂ ಮಾಡಲಿ ನನಗೆ ಮೆಡಿಟೇಷನ್ ಬಂದೇ ಬರುತ್ತೆ ಅನ್ಕೋಬೇಕು. ಯಾಕೆಂದರೆ ಇವಾಗ ಪ್ರತಿ ದಿವಸ ನೀವು ಪಿರಮಿಡ್ಗೆ ಹೋಗೋಲ್ಲ, ಪ್ರತಿ ದಿವಸ ನೀವು ಔಟ್ಸೈಡ್ ಹೋಗಿ ಧ್ಯಾನ ಕೇಂದ್ರಕ್ಕೆ ಹೋಗೋಕ್ಕಾಗಲ್ಲ. ಓಕೆ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ, ಯಾವಾಗ ಸಾಧ್ಯವಾಗುತ್ತೋ ಅವಾಗ ಹೋಗಿ ಅಭ್ಯಾಸ ಮಾಡಿ ಧ್ಯಾನವನ್ನು ಕಡೀರಿ. ಬಟ್ ಯಾವಾಗ ಹೋಗೋಕೆ ಅಭ್ಯಾಸ ನಿಮಗೆ ಹೋಗೋಕ್ಕಾಗಲ್ವ, ಅವಾಗ ಮನೆಯಲ್ಲೇ ಕೂತ್ಕೊಂಡು ಮಾಡಿ. ನಾನು ಹಿಂಗೆ ಇಂಥದ್ದು ಕೂತ್ಕೊಂಡ್ರೆ ನನಗೆ ಧ್ಯಾನ ಬರೋದು ಅಂತ ನಿಮ್ಮ ಮೈಂಡ್ ಸೆಟ್ ಮಾಡ್ಕೋಬೇಡಿ. ನಾನು ಎಲ್ಲೋ ಕೂತ್ಕೊಂಡ್ರೂ ಯಾವಾಗಾದ್ರೂ ಧ್ಯಾನ ಮಾಡ್ತೀನಿ ಅನ್ನೋ ಒಂದು ನಿರ್ಧಾರದಲ್ಲಿರಿ, ಆವಾಗ ನಿಮ್ಗೆ ಗ್ಯಾರಂಟಿ ಧ್ಯಾನ ಬರುತ್ತೆ. ಸೊ ನಿಮ್ಮ ಮೈಂಡ್ನೆಲ್ಲ ನೀವು ಮೈಂಡ್ ಸೆಟ್ ಮಾಡ್ಕೋಬೇಡಿ. ಎಸ್, ಇನ್ನೂ ಒಬ್ಬೊಬ್ಬರೇ ಅಂತ ಗೊತ್ತಲ್ಲ, ಒಬ್ಬೊಬ್ಬರು ನಾನು ಧ್ಯಾನ ಮಾಡೋ ಮುಂಚೆ
ಪ್ರಾಣಾಯಾಮ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾನು ಧ್ಯಾನ ಮಾಡೋದಕ್ಕಿಂತ ಮುಂದೆ ನಾವು ಚೆನ್ನಾಗಿ ವಾಕಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಥವಾ ವ್ಯಾಯಾಮ ಮಾಡಿ ಚೆನ್ನಾಗಿ ವ್ಯಾಯಾಮ ಮಾಡಿ ಧ್ಯಾನ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಏನೂ ಇಲ್ಲ. ಇದಕ್ಕೂ ಸಂಬಂಧನೇ ಇಲ್ಲ. ವ್ಯಾಯಾಮ ಬೇರೆ, ಎಕ್ಸಸೈಸ್ ಬೇರೆ, ನಿಮ್ಮ ಧ್ಯಾನನೇ ಬೇರೆ. ಓಕೆ, ನೀವು ವಾಕಿಂಗ್ ಮಾಡಿ, ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಎಲ್ಲ ಮಾಡಿ. ಬಟ್ ಅದಕ್ಕೂ ಸಂಬಂಧ ಇಲ್ಲ. ಅದು ಮಾಡಿದ್ರೆ ಇದು ಮಾಡಬೇಕು ಅಂಬೋದೇ ಇಲ್ಲ. ಇದಕ್ಕೂ ಲಿಂಕೇ ಇಲ್ಲ. ನೀವು ಧ್ಯಾನ ಮಾಡಬೇಕಾದ್ರೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು. ಅಟ್ ಎನಿ ಟೈಮ್, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗನ ಮಾಡ್ಬೋದು. ನಾನು ಅದು ಮಾಡಿ ಇದು ಮಾಡ್ತೀನಿ ಅಂತ ನೀವು ಮೈಂಡ್ ಸೆಟ್ ಮಾಡ್ಕೋಬೇಡ್ರಿ. ಸೊ ಇವೆಲ್ಲ ಲಿಮಿಟೇಷನ್ಸ್. ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಹಿಂಗಿದ್ದರೆ ಆಗೋದು, ಇಲ್ಲ ಆಗಲ್ಲ ಅಂದ್ಬಿಟ್ಟು. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ, ನಾನು ಧ್ಯಾನ ಮಾಡೋವಾಗ ಒಬ್ಬ ಸೀನಿಯರ್ ಮಾಸ್ಟರ್ಸ್ ಪಕ್ಕದಲ್ಲಿರಬೇಕು. ನಮ್ಮ ಶಿರ್ಡಿ ಸಾಯಿಬಾಬಾ, ನಮ್ಮ ಇವರು ಗುರು ರಾಘವೇಂದ್ರ ಸ್ವಾಮಿ ಅವರು, ಅಥವಾ ನಮ್ಮ ಇನ್ನೊಬ್ಬ ಗುರುಗಳ ಮುಂದೆನೇ ಅವರೇ ಅಂತ ಊಹೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅವರಿಂದನೇ ಪ್ರೇರಣೆ ಬರ್ತದೆ. ಅವೇನೂ ಇಲ್ಲ. ಯಾರೂ ಏನು ಬೇಕಾಗಿಲ್ಲ. ನೀವು ಬೇಕಾಗಿದ್ದು ಒಂದೇ ಒಂದು, ನಿಮ್ಮ ಶ್ವಾಸ ಜೊತೆಯಲ್ಲೇ ಇರ್ರಿ. ನಿಮ್ಮ ಶ್ವಾಸದ ಜೊತೆಯಲ್ಲೇ ಇರ್ರಿ. ನೀವು ಕಾನ್ಸಂಟ್ರೇಟ್ ಮಾಡಿ, ಆವಾಗ ನಿಮಗೆ ಬರುತ್ತೆ. ಸೊ ಇವಾಗ ಈ ಥರ ನೆಗೆಟಿವ್ ಥಾಟ್ಸ್ ಎಲ್ಲ ಬಿಟ್ಬಿಟ್ಟು, ಈ ಬೇರೆ ಬೇರೆ ಅಭ್ಯಾಸಗಳಲ್ಲಿ ಬಿಟ್ಬಿಟ್ಟು, ಯಾವಾಗಲೂ ನೀವು ಧ್ಯಾನ ಕೂತ್ಕೊಂಡ ತಕ್ಷಣ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಯುವರ್ ಬ್ರೆತ್. ಸೊ ದಿಸ್ ಇಸ್ ದ ಓನ್ಲಿ ವೇ ಟು ಅಚೀವ್ ದ ಟಾರ್ಗೆಟ್ ಆಫ್ ದ ಮೆಡಿಟೇಷನ್. ಸೊ ಇನ್ನು ಮುಂದೆ ಅಂದರೆ ಈ ಧ್ಯಾನ ಅಂದರೆ ನಮಗೆ ಹೇಳ್ದಂಗೆ ಯಾವಾಗ ಶ್ವಾಸದ ಮೇಲೆ ಗಮನ ಅಂತ. ಶ್ವಾಸದ ಮೇಲೆ ಏನೇ ಗಮನ, ಈ ಶ್ವಾಸದ ಮೇಲೆ ಗಮನ ಇರಿಸಿದಾಗ ನಮ್ಮ ಮೈಂಡ್ ಫ್ರೀ ಆಗುತ್ತೆ ಆಗುತ್ತೆ. ಮೈಂಡಿಗೆ ಏನಕ್ಕೆ ನಾವು ಫ್ರೀ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಾವು ಮೈಂಡಲ್ಲಿ ಯಾವಾಗೂ ಯೋಚನೆ ಮಾಡ್ತಾನೆ ಇರ್ತೇವೆ. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಒಂದು ಟಿ ವಿ ಇದೆ, ಒಂದು ಸೆಲ್ ಫೋನ್ ಇದೆ, ಒಂದು ಲ್ಯಾಪ್ಟಾಪ್ ಇದೆ, ಒಂದು ವಾಷಿಂಗ್ ಮಿಷಿನ್ ಇದೆ. ಈ ಥರ ಬೇರೆ ಬೇರೆ ಒಂದು ಟೂಲ್ಸ್ ಎಲ್ಲ ಇರ್ತವೆ ನಮ್ಮ ಮನೆಯಲ್ಲಿ. ಅದನ್ನು ಎಷ್ಟು ಬಳಸ್ಕೋಬೇಕೋ ಅಷ್ಟು ಮಾತ್ರ ಬಳಸ್ಕೊಂಡು ಆಮೇಲೆ ಸ್ವಿಚ್ ಆಫ್ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಶವರ್ ಇದೆ ನಮ್ಮ ಮನೆಯಲ್ಲಿ, ಸ್ನಾನ ಮಾಡೋ ಮೊದಲು ಶವರ್ ಹಾಕ್ಕೊಳ್ತೀವಿ, ಆಫ್ ಮಾಡಿಬಿಡ್ತೀವಿ. ಶವರ್ ಹಂಗೆ ಇದ್ದರೆ ನೀರೆಲ್ಲ ವೇಸ್ಟ್ ಆಗುತ್ತೆ. ಫ್ಯಾನು ಅಷ್ಟೇ, ಬೇಕಾದಾಗ ಮಾತ್ರ ಹಾಕ್ತೀವಿ. ಆ ಫ್ಯಾನ್ ನಮಗೆ ಅಗತ್ಯ ಇಲ್ಲ ಅಂದರೆ ಆಫ್ ಮಾಡ್ಕೊಳ್ತೀವಿ. ಬಟ್ ನಮ್ಮ ಮೈಂಡ್ ಕೂಡ ನಾವು ಬೇಕಾಗಿದ್ದಾಗ ಮಾತ್ರ ಯೂಸ್ ಮಾಡ್ಕೋಬೇಕು. ಬೇಕಾದ ಟೈಮಲ್ಲಿ ನಾವು ಸ್ವಿಚ್ ಆಫ್ ಮಾಡಿಬಿಡಬೇಕು. ಸ್ವಿಚ್ ಆಫ್ ಮಾಡಲ್ಲ, ಇದೇ ಥರ ಸುಮ್ಮನೆ ಯೋಚನೆ ಮಾಡಿ ಅನ್ನೆಸರಿ ಯೋಚನೆಗಳು, ಬೇಕಿಲ್ಲದ ಒಂದು ಯೋಚನೆಗಳು ಯಾವಾಗೋ ಕಳೆದೋಗುತ್ತೆ. ಯಾವಾಗೋ ಯಾರೋ ಒಬ್ಬರು ಬೈದ ಅಂದ್ಬಿಟ್ಟು, ಯಾವನ ಹತ್ರ ಜಗಳ ಆಡಿದ್ಬಿಟ್ಟು ಅವನ ಬಗ್ಗೆ ಯೋಚನೆ ಮಾಡ್ತಾ, ಅವನು ಹಿಂಗಂದ, ಅವನು ದ್ವೇಷ ಮಾಡ್ದ ಅಂತ. ಸೊ ನಮ್ಮಲ್ಲಿ ಒಂದು ಭಯ, ಒಂಥರ ಅದು ಅಪ್ಸೆಟ್ ಆಗಿಬಿಡ್ತೀವಿ. ಅದೇ ಥರ ಫ್ಯೂಚರ್ಗೆ ಏನಾಗುತ್ತೋ, ಆ್ಯಂಗ್ಸೈಟಿ, ನಾವು ಮುಂದೆ ಏನಾಗುತ್ತೇನೋ ಭಯ, ಇವೆಲ್ಲ ಅಂದರೆ ಆ್ಯಂಗ್ಸೈಟಿ ಜಾಸ್ತಿ ಆಗುತ್ತೆ. ಈ ಆ್ಯಂಗ್ಸೈಟಿ, ಈ ಭಯದಿಂದ ನಮಗೆ ಅನಾರೋಗ್ಯ ಆಗ್ತದೆ. ಅದಕ್ಕೆ ನಾವು ಇದಕ್ಕೆಲ್ಲ ಮುಕ್ತಿ ಆಡಬೇಕು ಅಂದರೆ ಒಂದೇ ಒಂದು, ನಮ್ಮ ಮೈಂಡಿಗೆ ಫ್ರೀ ಮಾಡಬೇಕು, ನಮ್ಮ ಮೈಂಡ್ನ ಎಂಪ್ಟಿ ಮಾಡಬೇಕು. ದ ಓನ್ಲಿ ವೇ ಈಸ್ ಟು ಡೂ ದ ಮೆಡಿಟೇಷನ್ ಬೈ ಅಬ್ಸರ್ವಿಂಗ್ ಅವರ್ ಬ್ರೆತ್. ಸೊ ಈ ಥರ ನಾವು ಮಾಡಿದ್ರೆ ನಮ್ಮ ಜೀವನದಲ್ಲಿ ಆರಾಮಾಗಿ ಸುಖವಾಗಿ ಇರಬಹುದು. ನಮ್ಮ ಕುಟುಂಬದಲ್ಲೇ ಆಗಲಿ, ನಮ್ಮ ಫ್ರೆಂಡ್ಸಲ್ಲಾಗಲಿ, ಎಲ್ಲರನ್ನ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಂಡು ಲೈಫನ್ನ ಲೀಡ್ ಮಾಡ್ಬೋದು. ಸೊ ಇಷ್ಟಕ್ಕೆ ನನ್ನ ಈ ವಿಡಿಯೋ ಮುಗಿಸ್ತೀನಿ. ಇಂತಹ ಒಳ್ಳೆಯ ಧ್ಯಾನ ವಿಷಯಗಳನ್ನು ನಮಗೆ ಹೇಳಿಕೊಟ್ಟಂತಹ ನಮ್ಮ ಪತ್ರಿಜಿ ಅವರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋ ಬಗ್ಗೆ ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಯೋಚನೆ ಮಾಡೋಣ.